ಕೆಲಸದ ಕಡೆ ಗಮನ ಕೊಡುವಂತೆ ಸಲಹೆಯನ್ನು ನೀಡಿದ್ದಾರೆ. ಯುವತಿಯರು ಈ ರೀತಿ ವಂಚನೆಗಳಿಗೆ ಒಳಗಾಗಬಾರದೆಂದು ನಾಗಲಕ್ಷ್ಮಿ ಚೌಧರಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಹೆಣ್ಣು ಮಗಳು ಅವ್ನು ಜೈಲ್ಗೆ ಹೋಗ್ತಾನೆ, ನಾನು ಜೈಲ್ಗೆ ಹೋಗಕ್ಕೂ ರೆಡಿ ಇದ್ದೀನಿ, ನಾನು ಮದುವೆ ಮಾಡ್ಕೊಳಲ್ಲ ಅಂತಾನೆ. ಆ ಮಟ್ಟಕ್ಕೆ ಬರ್ತಾರೆ. ಚೌಲ್ಟ್ರಿ ಬುಕ್ ಆಗಿರುತ್ತೆ, 8 ವರ್ಷ ಸಂಬಂಧದಲ್ಲಿ ಇರ್ತಾನೆ. ಪೊಲೀಸವ್ರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲಾ ತರದ್ದು ಕೌನ್ಸಿಲಿಂಗ್ ಮಾಡ್ತೀವಿ, ನಾನು ಜೈಲ್ಗೆ ಹೋಗಕ್ಕೆ ರೆಡಿ, ಮದುವೆ ಮಾಡ್ಕೊಳಲ್ಲ ಅಂತಾನೆ. ಚೀಟಿಂಗ್ ಕೇಸ್ ಬಹಳ ಆಗಿದಾವೆ. ಬಹಳ ಹುಷಾರಾಗಿರ್ಬೇಕು. ನಿಮ್ಮ ಭವಿಷ್ಯ ಮುಖ್ಯ. ವಿದ್ಯಾಭ್ಯಾಸ, ಉದ್ಯೋಗ ಇಂಥದ ಕಡೆ ಹೆಚ್ಚು ಗಮನ ಇರಲಿ. ನೀವು ಸಬಲೀಕರಣರಾಗ್ಲಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಂತರ ನಿಮ್ಮ ಭವಿಷ್ಯವನ್ನ ನೀವು ಡಿಸೈಡ್ ಮಾಡಿ. ಅದಕ್ಕೆ ಮುಂಚೆ ನೀವೇನಾದ್ರೂ ಹೆಜ್ಜೆ ಇಟ್ಟರೆ ನಿಮ್ಮ ಭವಿಷ್ಯನೇ ಹಾಳಾಗುತ್ತೆ. ಮಾಡ್ಬೇಕು ಹೆಣ್ಣು ಮಗಳು ಅವ್ನು ಜೈಲ್ಗೆ ಹೋಗ್ತಾನೆ, ನಾನು ಜೈಲ್ಗೆ ಹೋಗಕ್ಕೂ ರೆಡಿ ಇದ್ದೀನಿ, ನಾನು ಮದುವೆ ಮಾಡ್ಕೊಳಲ್ಲ ಅಂತಾನೆ. ಆ ಮಟ್ಟಕ್ಕೆ ಬರ್ತಾರೆ. ಚೌಲ್ಟ್ರಿ ಬುಕ್ ಆಗಿರುತ್ತೆ, 8 ವರ್ಷ ಸಂಬಂಧದಲ್ಲಿ ಇರ್ತಾನೆ. ಪೊಲೀಸವ್ರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲಾ ತರದ್ದು ಕೌನ್ಸಿಲಿಂಗ್ ಮಾಡ್ತೀವಿ, ನಾನು ಜೈಲ್ಗೆ ಹೋಗಕ್ಕೆ ರೆಡಿ, ಮದುವೆ ಮಾಡ್ಕೊಳಲ್ಲ ಅಂತಾನೆ. ಚೀಟಿಂಗ್ ಕೇಸ್ ಬಹಳ ಆಗಿದಾವೆ. ಬಹಳ ಹುಷಾರಾಗಿರ್ಬೇಕು. ನಿಮ್ಮ ಭವಿಷ್ಯ ಮುಖ್ಯ. ವಿದ್ಯಾಭ್ಯಾಸ, ಉದ್ಯೋಗ ಇಂಥದ ಕಡೆ ಹೆಚ್ಚು ಗಮನ ಇರಲಿ. ನೀವು ಸಬಲೀಕರಣರಾಗ್ಲಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಂತರ ನಿಮ್ಮ ಭವಿಷ್ಯವನ್ನ ನೀವು ಡಿಸೈಡ್ ಮಾಡಿ. ಅದಕ್ಕೆ ಮುಂಚೆ ನೀವೇನಾದ್ರೂ ಹೆಜ್ಜೆ ಇಟ್ಟರೆ ನಿಮ್ಮ ಭವಿಷ್ಯನೇ ಹಾಳಾಗುತ್ತೆ.